ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೋಲನ್ನ ಕಂಡಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ 3 ಬಾರಿ ಗೆದ್ದಿದ್ದಂತಹ ಕೇಜ್ರಿವಾಲ್ಗೆ ಈ ಬಾರಿ ಮುಖಭಂಗವಾಗಿದೆ. 3 ಬಾರಿ ಗೆದ್ದಿದ್ದ ಕೇಜ್ರಿವಾಲ್ಗೆ ಭಾರಿ ಮುಖಭಂಗ. ದೆಹಲಿಯಲ್ಲಿ ಕೇಜ್ರಿವಾಲ್ ಹೀನಾಯವಾಗಿ ಸೋತಿದ್ದಾರೆ. 3,000ಕ್ಕೂ ಹೆಚ್ಚು ಮತಗಳಿಂದ ಸೋಲನ್ನ ಕಂಡಿದ್ದಾರೆ. ಇನ್ನು ಬಿಜೆಪಿಯ ಪರ್ವೇಶ್ ವರ್ಮಾ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದ ಪರ್ವೇಶ್. ದೆಹಲಿಯಿಂದ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸಿದ್ರು. ಇನ್ನು ಮೋದಿಗೆ ಸವಾಲನ್ನ ಹಾಕಿದ್ರು. ಮೋದಿಗೆ ಸವಾಲು ಹಾಕಿದ ಕೇಜ್ರಿವಾಲ್ ಇದೀಗ ಸೋಲನ್ನ ಕಂಡಿದ್ದಾರೆ. ಬರೋಬ್ಬರಿ 3,182 ಮತಗಳಿಂದ ಅರವಿಂದ್ ಕೇಜ್ರಿವಾಲ್ ಸೋತಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ ರಾಷ್ಟ್ರೀಯ ಸಂಚಾಲಕ ಹಾಗೆ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೀನಾಯ ಸೋಲನ್ನ ಕಂಡಿದ್ದಾರೆ. 3 ಬಾರಿ ಗೆದ್ದಿದ್ರು. 3 ಬಾರಿ ಗೆಲುವು ಕಂಡಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಈ ಬಾರಿಯ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದಲೇ ಅವರು ಸೋಲನ್ನ ಕಂಡಿದ್ದಾರೆ. ಬಿಜೆಪಿಯ ಪರ್ವೇಶ್ ವರ್ಮಾ ಈ ಕ್ಷೇತ್ರದಲ್ಲಿ 3,182 ಮತಗಳಿಂದ ಗೆಲುವನ್ನ ಕಂಡಿದ್ದಾರೆ. ಅಂದರೆ ವಿಧಾನಸಭಾ ಚುನಾವಣೆಗೂ ಮುನ್ನ ಒಂದಷ್ಟು ಹಗರಣ, ಅಂದರೆ ಅಕ್ರಮ ಮದ್ಯ ಹಗರಣ ಇರಬಹುದು, ಭ್ರಷ್ಟಾಚಾರ ಆರೋಪಕ್ಕೆ ಜೈಲನ್ನು ಸೇರಿದ್ರು ಅರವಿಂದ್ ಕೇಜ್ರಿವಾಲ್. ಅದಾದ ಮೇಲೆ ಜೈಲಿನಿಂದ ಜಾಮೀನನ್ನು ಪಡೆದುಕೊಂಡು ಹೊರಬರ್ತಾರೆ. ತದನಂತರ CM ಸ್ಥಾನವನ್ನು ಅತಿಶಿ ಅವರಿಗೆ ನೀಡ್ತಾರೆ. ಈಗ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮಾತ್ರ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಕೂಡ ಸೋಲನ್ನು ಕಂಡಿದ್ದಾರೆ. ಮೋದಿಗೆ ಸವಾಲನ್ನ ಹಾಕಿದ್ರು. ಈ ಜನ್ಮದಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರಧಾನಿ ಮೋದಿಗೆ ಸವಾಲನ್ನ ಹಾಕಿದ್ದಂತಹ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿಯ ಮತದಾರರೇ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಸ್ತುತ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 47 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ, ಇನ್ನು ಇತ್ತ ಆಪ್ 23 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 70 ವಿಧಾನಸಭಾ ಕ್ಷೇತ್ರವಿರುವ ದೆಹಲಿಯಲ್ಲಿ 36 ಬಹುಮತದ ಮಾರ್ಕ್ ಆಗಿದೆ. ಇದರೊಂದಿಗೆ ಬಿಜೆಪಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರಕ್ಕೇರೋದಕ್ಕೆ ಸಜ್ಜಾಗಿದೆ. ಇನ್ನೊಂದು ಕಡೆ ಈಗ ದೆಹಲಿಯ ಮಾಜಿ ಸಿಎಂ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಬಿಜೆಪಿಯ ಪರ್ವೇಶ್ ವರ್ಮಾ ಈ ಕ್ಷೇತ್ರದಲ್ಲಿ 3,182 ಮತಗಳಿಂದ ಗೆಲುವನ್ನ ಕಂಡಿದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುನ್ನ ಅಕ್ರಮ ಮದ್ಯ ಹಗರಣ ಇರಬಹುದು, ಹಾಗೆ ಭ್ರಷ್ಟಾಚಾರ ಆರೋಪಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರೆ. ಇನ್ನು ಜೈಲಿನಿಂದ ಜಾಮೀನು ಪಡೆದುಕೊಂಡು ಹೊರಬರ್ತಾರೆ. ಅದಾದಮೇಲೆ ಅವರು CM ಸ್ಥಾನವನ್ನು ಬಿಡಬೇಕಾಗತ್ತೆ. ಇನ್ನು ಅತಿಶಿ ಅವರಿಗೆ CM ಪಟ್ಟವನ್ನು ಕಟ್ಟುತ್ತಾರೆ. ಇನ್ನು ಈ ಬಾರಿಯೂ ಕೂಡ ದೆಹಲಿಯಲ್ಲಿ ಆಮ್ ಆದ್ಮಿ ಗೆದ್ದು ಬೀಗುತ್ತೆ, ನಾನು ಗೆದ್ದು ಬೀಗ್ತೀನಿ ಅಂತ ಸಾಕಷ್ಟು ಇದರಲ್ಲಿದ್ದಂತಹ ಆಮ್ ಆದ್ಮಿ ಪಕ್ಷ ಹಾಗೆ ಕೇಜ್ರಿವಾಲ್ ಈಗ ಸೋತಿದ್ದಾರೆ. ಇನ್ನು ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದ ಪರ್ವೇಶ್ ವರ್ಮಾ. ಅಮಿತ್ ಶಾ ಭೇಟಿಗೆ ಹೊರಟ ಪರ್ವೇಶ್ ವರ್ಮಾ ದೆಹಲಿಯ ಮುಂದಿನ CM ಆಗ್ತಾರಾ? ಹಾಗಿದ್ರೆ ಪರ್ವೇಶ್ ವರ್ಮಾ ಅನ್ನೋ ಪ್ರಶ್ನೆ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪರ್ವೇಶ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇತ್ತ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗ್ತಾ ಇದ್ದಂತೆ ಈಗ ಅಮಿತ್ ಶಾ ಭೇಟಿಗೆ ಪರ್ವೇಶ್ ವರ್ಮಾ ಹೊರಟಿದ್ದಾರೆ ಅನ್ನೋದರ ಕುರಿತು ಸದ್ಯದ ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ದಿಢೀರಂತ ಈ ಭೇಟಿಯಾಗಿ ದೆಹಲಿಯ ಮುಂದಿನ CM ಆಗ್ತಾರಾ? ಹಾಗಿದ್ರೆ ಪರ್ವೇಶ್ ವರ್ಮಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ. ಬರೋಬ್ಬರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಏನು ಬಿಜೆಪಿಯ ಪರ್ವೇಶ್ ವರ್ಮಾ ಈ ಕ್ಷೇತ್ರದಲ್ಲಿ 3,182 ಮತಗಳಿಂದ ಗೆಲುವನ್ನ ಕಂಡಿದ್ದಾರೆ. ಸೊ ಹೀಗಾಗಿ ಗೆದ್ದು ಬೀಗ್ತಾ ಇದ್ದಂತೆ ಈಗ ಅಮಿತ್ ಶಾ ಭೇಟಿಗಾಗಿ ತೆರಳ್ತಾ ಇದ್ದಾರೆ. ಸೊ ದೆಹಲಿಯ ಮುಂದಿನ CM ಆಗ್ತಾರಾ? ಹಾಗಿದ್ರೆ ಪರ್ವೇಶ್ ವರ್ಮಾ ಅನ್ನೋ ಕುತೂಹಲವಾದಂತಹ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು.
ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಈ ಒಂದು ಭೇಟಿ ಅಂತಾನೆ ಹೇಳಬಹುದು. ನೋಡಿ, ವಿನ್ ಆಗ್ತಾ ಇದ್ದಂತೆ ಒಂದು ಕಡೆ ಅಮಿತ್ ಶಾ ಭೇಟಿಗೆ ತೆರಳ್ತಾ ಇದ್ದಾರೆ ಪರ್ವೇಶ್ ವರ್ಮಾ. ಇನ್ನು ಅವರ ತಂಗಿ ಮಾತನಾಡಿದ್ದಾರೆ ಅಣ್ಣನ ಗೆಲುವಿನ ಕುರಿತಾಗಿ. ಹಾಗಿದ್ರೆ ಏನ್ ಹೇಳಿದ್ದಾರೆ ನೋಡೋಣ. मैं उतनी ही खुश हूँ जितनी एक बड़ी बहन अपने भाई की सफलताओं को देखकर होती है. मैं उतनी ही खुश हूँ जितनी एक बड़ी बहन अपने भाई को अच्छे रास्ते पर, सच्चाई के रास्ते पे चलते हुए देखकर खुश होती है. मैं उतनी ही खुश हूँ जितनी आज नई दिल्ली की वो सारी माताएं बहनें खुश हैं जिन्होंने प्रवेश के ऊपर अपना विश्वास जताया, उनको अपना वोट दिया, उनको अपना आशीर्वाद दिया. मैं उतनी ही खुश हूँ. मैं इन इलेक्शंस में मैंने एक बहन के नाते नहीं, मैंने एक कार्यकर्ता के नाते काम किया. मैं बीजेपी की बिल्कुल कहते हैं ना बिल्कुल घोर समर्थक हूँ. और पापा के इलेक्शंस में भी हम ऐसे ही काम करते थे जैसे भाई के इलेक्शन में काम किया. और वो इसीलिए किया क्योंकि हमें विश्वास है जैसे प्रवेश जी ने आज तक पापा की लेगेसी को आगे बढ़ाने का काम किया है, आगे भी वो वही काम करेंगे. मैं सभी का धन्यवाद करना चाहूँगी, सभी नई दिल्ली वासियों का धन्यवाद करना चाहूँगी. हाँ जी, आप सबका आशीर्वाद, आप सबका प्यार, आज पापा जो जीत रहे हैं वो आप सबके समर्थन के साथ जीत रहे हैं. और एक बार फिर आप सबका बहुत बहुत धन्यवाद. मैं सभी का धन्यवाद करना चाहूँगी, सभी नई दिल्ली वासियों का धन्यवाद करना चाहूँगी. हाँ जी, आप सबका आशीर्वाद, आप सबका प्यार, आज पापा जो जीत रहे हैं वो आप सबके समर्थन के साथ जीत रहे हैं. और एक बार फिर आप सबका बहुत बहुत धन्यवाद. मैं सभी का धन्यवाद करना चाहूँगी, सभी नई दिल्ली वासियों का धन्यवाद करना चाहूँगी. हाँ जी, आप सबका आशीर्वाद, आप सबका प्यार, आज पापा जो जीत रहे हैं वो आप सबके समर्थन के साथ जीत रहे हैं. और एक बार फिर आप सबका बहुत बहुत धन्यवाद. मैं सभी का धन्यवाद करना चाहूँगी, सभी नई दिल्ली वासियों का धन्यवाद करना चाहूँगी. हाँ जी, आप सबका आशीर्वाद, आप सबका प्यार. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.